ಹಲೋ ಹಲೋ ಎಲ್ಲ ಫ್ಲಾಟ್ ಮಾಡಿ ವಾಲ್ಯೂಮ್ ಮಾತ್ರ ಕೊಡಿ ಅಷ್ಟು ಮಾಡ್ತೀನಿ. ಹಲೋ ವಾಲ್ಯೂಮ್ ಇಂಚೂರು ಕೊಡಿ. ಹಲೋ ಚೆಕ್. ಹಲೋ ಚೆಕ್. ಹಲೋ ಚೆಕ್. ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುನ್ನ ವಿಜಯದಾಸರ ಒಂದು ಮಾತು ನನಗೆ ಜ್ಞಾಪಕ ಬರ್ತಾ ಇದೆ. ನಿನ್ನ ನೋಡಲು ಬಂದವನಲ್ಲವೋ ನಿನ್ನ ಭಕ್ತರ ನೋಡಲು ಬಂದವ ಅಂತ ಏನು ತಿರುಪತಿಗೆ ಹೋದಾಗ ಶ್ರೀನಿವಾಸನ ಮೇಲೆ ನಿಂದ ಸ್ತುತಿ ಮಾಡಿದ್ರು, ಆ ಪರಿಸ್ಥಿತಿ ನಮ್ಮದಲ್ಲ, ಇದು ನಮ್ಮ ಭಾಗ್ಯ. ನನ್ನ ಹಾಡು ನಾನು ಕೇಳೋದಿದ್ದೇ ಇದೆ. ಆದರೆ ಬೆಳಗ್ಗಿಂದನಿಂದ ಇವತ್ತು ಆನಂದವಾಗಿ ಅನೇಕ ಪಂಡಿತರ, ಅನೇಕ ಗಾಯಕರ, ವಿಶೇಷವಾಗಿ ಗುರುಗಳ ಅನುಗ್ರಹ ಸಂದೇಶವನ್ನು ಸ್ಮರಣೆ ಮಾಡಿ ಗುರುರಾಜರ ಸೇವೆಯನ್ನು ಮಾಡಲಿಕ್ಕೆ ಏನು ಕೂತಿದ್ದೇನೋ ಇದು ನನ್ನ ಭಾಗ್ಯ ಅಂತ ತಿಳಿತಾ, ಶ್ರೀಮದ್ ಭಾಗವತವನ್ನು ಅದರ ಮಹಿಮೆಯನ್ನು ಹೇಳಬೇಕಾದ್ರೆ ಶ್ಲೋಕಾರ್ಧಂ ಶ್ಲೋಕಪಾದಂವ ಅಂತ ತಿಳಿಸ್ತಾರೆ. ಅಂದರೆ ಭಾಗವತ ಗ್ರಂಥ ಪೂರ್ತಿ ನಮಗೆ ಕೇಳಲಿಕ್ಕಾಗದೇ ಇದ್ದರೂ ಅದರ ಒಂದು ಶ್ಲೋಕ, ಅರ್ಧ ಶ್ಲೋಕ ಅಥವಾ ಒಂದು ಪಾದವನ್ನಾದರೂ ಕೇಳಿದ್ರೆ ಗೋ ಸಹಸ್ರ ಫಲಂ ಲಭೇತ್ ಅಂತ, ಸಹಸ್ರ ಗೋದಾನ ಮಾಡಿದ ಫಲ ಬರ್ತದೆ ಅಂತ ಹೇಳಿರೋದ್ರಿಂದ ಗುರುರಾಜರ ಸನ್ನಿಧಾನದಲ್ಲಿ ಕೂತು ಒಂದೇ ಒಂದು ದೇವರನಾಮ ಹಾಡಿದ್ರೂ ಅದು ಸಹಸ್ರ ಗೋದಾನ ಮಾಡಿದ ಫಲ ಅನ್ನೋ ಅನುಸಂಧಾನ ಮಾಡ್ತಾ, ಪರಮಾತ್ಮ ಕೊಟ್ಟ ಕಾಲದಲ್ಲಿ ಇನ್ನು 3/4 ಗಂಟೆ 1 ಗಂಟೆ ಕಾರ್ಯಕ್ರಮದಲ್ಲಿ ಯಥಾಶಕ್ತಿ ಪರಮಾತ್ಮನ ಸೇವೆಯನ್ನು ಮಾಡಿ ಧನ್ಯರಾಗಿ ನಿಮ್ಮನ್ನು ಧನ್ಯರ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ತಿಳಿಸ್ತಾ, ಪರಮಾತ್ಮನ ಸೇವಾರೂಪವಾದ ಈ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರಿಗೆ ಆದರದ ಸ್ವಾಗತವನ್ನು ಕೋರ್ತಾ, ಉಭಯ ಶ್ರೀಪಾದಂಗಳವರಿಗೆ ಅನಂತಾನಂತ ಪ್ರಣಾಮಗಳನ್ನ ಮಾಡ್ತಾ, ಉಭಯ ಸಮಿತಿಯವರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ. ಜಿಜ್ಞಾಸ್ಯಂ ಜನ್ಮರಕ್ಷಾ ಲಯನಿಯತಿಮತಿ ಪ್ರತ್ಯದಜ್ಞಾನಬಂಧಂ ಶ್ರೇಯೋದಂ ಶಾಸ್ತ್ರಗಮ್ಯಂ ಶ್ರುತಿಗತವಚನೈರ್ಮುಖ್ಯವೃತ್ಯಾಭಿಧೇಯಂ ಭೈಷ್ಮೀ ಸತ್ಯಾಸಮೇತಂ ಬಹುಗುಣವಪುಷಂ ಭೀತಿಪೂರ್ವಾರದೂರಂ ಭಕ್ತಿಶ್ರುತ್ಯಾಭಿಚಿಂತ್ಯಂ ಭಜನ ಪರಗತಿಂ ಭಾವಯೇ ವೇಣುಕೃಷ್ಣಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ
ವಿಷ್ಣು ಹೃದಯ ತಾನಮಸ್ಯೆ ಗುರೋನ್ಮಮ ತಾನಮಸ್ಯೆ ಗುರೋನ್ಮಮ ತಾನಮಸ್ಯೆ ಗುರೋನ್ಮಮ ಗುರೋನ್ಮಮ. ಆದಿಯಲಿ ಗಜಮುಖನ ಅರ್ಚಿಸಿ ಆರಂಭಿಸಲು ಆವ ಬಗೆ ಕಾರ್ಯತತಿ ಸಿದ್ಧಿಗೊಳಿಸಿ ಮೋದದಿನ್ ಸಲಿಸುವ ಮನದಿಷ್ಠವ ಮೋದದಿನ್ ಸಲಿಸುವ ಮನದಿಷ್ಠವ ಸಾಧು ಜನರೆಲ್ಲ ಕೇಳಿ ಸಕಲ ಸುಜನರಿಗೆ ಮಾಧವನೇ ನೇಮಿಸಿಪ್ಪ ಈ ಅಧಿಕಾರವ ಮಾಧವನೇ ನೇಮಿಸಿಪ್ಪ ಈ ಅಧಿಕಾರವ ಆದರದಿಲ್ ಅವರವರೋಳ್ ನಿಂತು ಕಾರ್ಯಗಳ ಭೇದಗೊಳಿಸದೆ ಮಾಳ್ಪ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ಧರೆ ತಾಲದಲ್ಲಿ ಅವತರಿಸಿ ಸುಜನರನು ಪರಿಪಾರಿ ವಿಧದಲ್ಲಿ ಪೊರೆಯುತ್ತಲಿರುವ ಗುರುವರ್ಯರನು ಭಜಿಸೋ ರಾಘವೇಂದ್ರ ಗುರುವರ್ಯರನು ಭಜಿಸೋ. ಧರೆ ತಾಲದಲ್ಲಿ ಅವತರಿಸಿ ಸುಜನರನು ಧರೆ ತಾಲದಲ್ಲಿ ಅವತರಿಸಿ ಸುಜನರನು ಪರಿಪಾರಿ ವಿಧದಲ್ಲಿ ಪೊರೆಯುತ್ತಲಿರುವ ಸದ್ಗುರುವರ್ಯರನು ಭಜಿಸೋ ಶ್ರೀ ರಾಘವೇಂದ್ರ ಗುರುವರ್ಯರನು ಭಜಿಸೋ. ಶ್ರೀರಾಮರ ರುಚಿರ ಪಾದಗಳ ಸಂತತದಿ ಭಜಿಸಿ ನಳಿನ ನಭ ಶ್ರೀರಾಮರ ರುಚಿರ ಪಾದಗಳ ಸಂತತದಿ ಭಜಿಸಿ ಕಳರ ದುರ್ಮತಗಳ ನಳಿಸಿ ದಶ ಪ್ರಮತಿಗಳ ದಿವ್ಯ ಶಾಸ್ತ್ರಾರ್ಥಗಳನ್ನು ಸುಲಭದಲ್ಲಿ ಇಳೆಯುಳು ಸುಜನಕ್ಕೆ ತಿಳಿಯುವ ತೆರದಲ್ಲಿ ಬೆಳಗುತ್ತಿರುವ ಪರಿಮಳ ಮುಖವರ ಗ್ರಂಥಗಳನ್ನು ರಚಿಸಿ ಉಳಿಸಿ ಸುಮತಿಗಳ ಇಳೆಯೊಳುವರ ಮತ
ನಿಲಯದಿ ನೆಲೆಸಿದ ಗುರುವರ್ಯರನು ಭಜಿಸೋ ಶ್ರೀ ರಾಘವೇಂದ್ರ ಗುರುವರ್ಯರನು ಭಜಿಸೋ. ಚರಿತೆಯುಳ್ಳ ತುಂಗಾತಿರದಿ ನೆಲೆಸಿ ಮಂಗಳಗಳೆಂದು ಚರಿತೆಯುಳ್ಳ ತುಂಗಾತಿರದಿ ನೆಲೆಸಿ ಕಂಗೊಳಿಸುತ್ತ ಚರಣಗಳ ಭಜಿಪರ ಸಂಘಕ್ಕೆ ತಮ್ಮ ಅಪಾಂಗ ವೀಕ್ಷಣೆಯಿಂದ ಮಂಗಳಗತಿಗಳ ನೀಗಿ ಅವರ ಅಗಭಂಗ ಬಗೈಯುತ ನುದಿನದಲ್ಲಿ ದ್ವಿಜ ಪುಂಗವನಿಕರದಿ ಪೂಜೆಯ ಗೊಂಬ ಉತ್ತುಂಗ ಚರಿತ ರಥಾಂಗದ ಗುರುವರ್ಯರನು ಭಜಿಸೋ ಶ್ರೀ ರಾಘವೇಂದ್ರ ಗುರುವರ್ಯರನು ಭಜಿಸೋ. ಶ್ರೀ ನರಹರಿಯನ್ನು ಸತತ ಭಜಿಸಿ ಮುನ್ನ ಪ್ರಹ್ಲಾದರೆನಿಸಿ ಶ್ರೀ ನರಹರಿಯನ್ನು ಸತತ ಭಜಿಸಿ ಇನ್ನೊಂದು ಜನುಮದಿ ಮಾನ್ಯ ಶ್ರೀ ವ್ಯಾಸ ಮುನಿ ಇನ್ನೊಂದು ಜನುಮದಿ ಮಾನ್ಯ ಶ್ರೀ ವ್ಯಾಸ ಮುನಿ ಎನ್ನಿಸಿ ಕಳಮತವನ್ನು ಖಂಡಿಸುತ್ತ ಚಿನ್ನ ಶ್ರೀಕೃಷ್ಣನ ಉನ್ನತ ಮಹಿಮೆಗಳನ್ನು ಬೋಧಿಸುತ್ತ ತನ್ನ ಭಕುತ ಜನರನ್ನು ಹರುಷದಲ್ಲಿ ಧನ್ಯರೆನಿಸಿದ ಪ್ರಸನ್ನ ಶ್ರೀರಾಮರ್ ಬಗುಧ ಶಿರೋ ಗುರುವರ್ಯರನು ಭಜಿಸೋ ಶ್ರೀ ರಾಘವೇಂದ್ರ ಗುರುವರ್ಯರನು ಭಜಿಸೋ. ತಾರೆ ತಾಲದಲ್ಲಿ ಅವತರಿಸಿ ಸುಜನರನು ಪರಿಪಾರಿ ವಿಧದಲ್ಲಿ ಹೊರೆಯುತ್ತಲಿರುವ ಸದ್ಗುರುವರ್ಯರನು ಭಜಿಸೋ ಶ್ರೀ ರಾಘವೇಂದ್ರ ಗುರುವರ್ಯರನು ಭಜಿಸೋ. ಗುರುವರ್ಯರನು ಭಜಿಸೋ ಶ್ರೀ ರಾಘವೇಂದ್ರ ಗುರುವರ್ಯರನು ಭಜಿಸೋ. ಪ್ರಾತಸ್ಮರಣೀಯರಾದ ವಾಲ್ಯೂಮ್ ಹಲೋ ಗುರು ಶ್ರೀ ರಾಘವೇಂದ್ರಾರ್ಯ ತ್ವಾಮಹಂ ಶರಣಂ ಗತಃ ಆಯುರಾರೋಗ್ಯಂ ಐಶ್ವರ್ಯಂ ದತ್ತ್ವಾ ರಕ್ಷ ರಕ್ಷ ಮಾಂ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ
ಮನುಜರಿಗೆ ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆಗೊಳಿಸುವ ದುರಿತ ದುಷ್ಕೃತ್ಯ ಕರಿಯುಸಿ ಮನ ಕಂಡ ತೆರನಾಗುವುದಯ್ಯ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಸರ್ವೋತ್ತಮ ಸಿರಿಯು ಆತನ ರಾಣಿ ಪರಮೇಷ್ಠಿ ಮರುತರೆ ಗುರುಗಳೆಂದು ಹರಿಯೇ ಸರ್ವೋತ್ತಮ ಸಿರಿಯು ಆತನ ರಾಣಿ ಪರಮೇಷ್ಠಿ ಮರುತರೆ ಗುರುಗಳೆಂದು ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ ಸ್ಥಿರತರ ತಮ್ಯ ಪಂಚವೇದ ಸತ್ಯವೆಂಬ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ರಾಯನ್ನೇ ರಾಶಿ ದೋಷಗಳೆಲ್ಲ ದಹಿಸುವ ಗಾಯನ್ನೇ ಗಾನ ಜ್ಞಾನ ಭಕ್ತಿವ ರಾಯನ್ನೇ ರಾಶಿ ದೋಷಗಳೆಲ್ಲ ದಹಿಸುವ ಗಾಯನ್ನೇ ಗಾನ ಜ್ಞಾನ ಭಕ್ತಿವ ವೇಮ್ಯನ್ನೇ ವೇಗದಿ ಜನನ ಮರಣ ದೂರ ವೇಮ್ಯನ್ನೇ ವೇಗದಿ ಜನನ ಮರಣ ದೂರ ದ್ರಾಯನ್ನೇ ದ್ರವಿನಾಥ ಶ್ರುತಿಪಾದ್ಯನ ಕಾಂಬ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ದೇವಾಂಶರಾಗಿ ತುಂಗಾ ತೀರದಿ ನಿಂದು ಸೇವೆ ಭೂಸೂರರಿಂದ ಬಹುಗೊಳ್ಳುತ್ತ ದೇವಾಂಶರಾಗಿ ತುಂಗಾ ತೀರದಿ ನಿಂದು ಸೇವೆ ಭೂಸೂರರಿಂದ ಬಹುಗೊಳ್ಳುತ್ತ ಭಾವಜನಯ್ಯ ಗೋಪಾಲ ವಿಠಲನ್ನ ಭಾವಜನಯ್ಯ ಗೋಪಾಲ ವಿಠಲನ್ನ ಸೇವಿಸುತ್ತಿರುವ ಯತಿ ಕುಲಶಿಖಮಣಿಯ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆಗೊಳಿಸುವ
ದುರಿತ ದುಷ್ಕೃತ್ಯ ಕರಿಯುಸಿ ಮನ ಕಂಡ ತೆರನಾಗುವುದಯ್ಯ ಗುರು ರಾಘವೇಂದ್ರರ ಗುರು ರಾಘವೇಂದ್ರರ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರುರಾಜರ ಪೂರ್ವಾವತಾರವಾದ ವ್ಯಾಸರಾಜರ ಸ್ಮರಣೆಯನ್ನು ಪುರಂದರದಾಸರ ಒಂದು ದೇವನಾಮದಲ್ಲಿ ಮಾಡಿ ಧನ್ಯರಾಗುವುದು. ಮಾಯಾತಂತ್ರಮರಾರಿ ಸ್ವಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ. ರಾಯರ ಮರಿಮಕ್ಕಳು ವಾದೀಂದ್ರ ಸ್ವಾಮಿಗಳು ಮಾಡಿದ ಸ್ತೋತ್ರ ವ್ಯಾಸರಾಜರ ಮೇಲೆ. ಮಾಯಾತಂತ್ರಮರಾರಿ ಸ್ವಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ. ನೇತ್ರಾನೀವತ್ರಯೋಪಿ ತ್ರಿಜಗತಿ ನೃಹರೆ ಇಂಧತೆ ಯತ್ಪ್ರಬಲ್ಧಾಃ ಯದ್ವಾಗದ್ವೈತ ವಿದ್ಯಾಚಲಕುಲಕುಲಿಶ ಪ್ರೌಢಿ ಮಾಡೋ ಕಥೆ ಸಹ. ಶ್ರೇಯೋ ಭೂಯೋ ವಿದದ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ ಸಂಪ್ರತಿ ವ್ಯಾಸರಾಜಃ ಸಂಪ್ರತಿ ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸ ರತ್ನಾಕರನೆ ವ್ಯಾಸ ಮುನಿರಾಯ. ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸ ರತ್ನಾಕರನೆ ವ್ಯಾಸ ಮುನಿರಾಯ. ಗಜ ಸಿಂಹ ದುರ್ವಾದಿ ಮೃಗವೇರುಂಡ ವಾದಿ ಪಣಿಗರುಡ ತತ್ವಾದಿ ರಚಿತ ವಾದಿ ಭಯಂಕರ ದುರ್ವಾದಿ ಕೋಲಾಹಲನೆ ವಾದಿ ಮಸ್ತಕ ಶೂಲ ಮಧುರ ಗುಣಶೀಲ. ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸ ರತ್ನಾಕರನೆ ವ್ಯಾಸ ಮುನಿರಾಯ. ವಾದಿ ಗಜ ಸಿಂಹ ದುರ್ವಾದಿ ಮೃಗವೇರುಂಡ ವಾದಿ ಪಣಿಗರುಡ ತತ್ವಾದಿ ರಚಿತ ಹರಿ ಇಲ್ಲದ ಕ್ಷೇತ್ರವ ಹರಿಯದ ಮಹಾಮಹಿಮ ಶ್ರೀ ಕೃಷ್ಣ ಸರಸಿ ರುಹ ಭ್ರಮರ ಪುರಂದರ ವಿಠಲನೇ. ಪರದೈವವೆಂದರುಹಿ ಪುರಂದರ ವಿಠಲನೆ ಪರದೈವವೆಂದರುಹಿ ಸುಜನರ ಪೊರೆವ ಶ್ರೀ ವ್ಯಾಸ ಮುನಿರಾಯ. ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸ ರತ್ನಾಕರನೆ ವ್ಯಾಸ
ವ್ಯಾಸಮುನಿರಾಯ ವ್ಯಾಸಮುನಿರಾಯ ವ್ಯಾಸಮುನಿರಾಯ. ಪಾಕಶಾಸನ ಮುಖ್ಯ ಸಕಲದಿ ವೌಕಸರಿಗಭಿನಮಿಪೆ ಋಷಿಗಳಿಗೆ ಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ನಮಿಪೆ ನನವರತ. ವಾಮದೇವ ವಿರಿಲ್ಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನವಸನ ಭೂಷಣ ಸುಮನ ಸೋತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳವಿಲೋಚನ ಕಾಮಿತ ಪ್ರದ ಕರುಣಿಸೆ ಮಗಿ ಸದಾ ಸುಮಂಗಳವ ಸದಾ ಸುಮಂಗಳವ. ಮುಂದಿನ ದೇವರ ನಾಮ ಪ್ರಾತಸ್ಮರಣೀಯರಾದ ವಿದ್ಯಾ ಪ್ರಸನ್ನ ತೀರ್ಥರ ಒಂದು ಅಪರೂಪವಾದ ದೇವರ ನಾಮ. ಏನು ನಾವು ಪ್ರತಿನಿತ್ಯ ಬ್ರಹ್ಮಾಂತ ಗುರುವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಪತಿ ಆಚಾರ್ಯ ಶ್ರೀಮದಾಚಾರ್ಯ ಸತುಮೇ ಜನ್ಮ ಜನ್ಮನಿ ಅಂತ ಜೀವೋತ್ತಮರಾದ ವಾಯುದೇವರೇ ನಮಗೆ ಗುರುಗಳಾಗಿರಲಿ, ಸರ್ವೋತ್ತಮನಾದ ಶ್ರೀಹರಿಯೇ ನಮ್ಮ ಇಷ್ಟ ದೈವವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆಯನ್ನು ವಿದ್ಯಾ ಪ್ರಸನ್ನ ತೀರ್ಥರು ಒಂದು ದೇವರ ನಾಮವಾಗಿ ಮಾಡಿ ಅರ್ಪಣೆ ಮಾಡಿದ್ದಾರೆ. ಅದನ್ನು ಈಗ ಈ ಅಡವಿರಾಯನ ಸನ್ನಿಧಾನದಲ್ಲಿ ನೋಡಿ, ಪ್ರಾಣದೇವರಿಗೆ 32 ಲಕ್ಷಣಗಳು. ಸೊ ನಮ್ಮ ಭಾಗ್ಯ ಏನು ಅಂದರೆ ಈ ವರ್ಷ ಮೊದಲನೇ ಕಾರ್ಯಕ್ರಮ ಆದರೂ 32ನೇ ವರ್ಷದಲ್ಲಿ ಅಂದರೆ ಪರಿಪೂರ್ಣವಾಗಿ ಲಕ್ಷಣನಾದ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಅವನ ಸ್ಮರಣೆ ಮಾಡೋ ಭಾಗ್ಯವನ್ನು ಕೊಟ್ಟಿದ್ದಾರೆ. ಇಷ್ಟು ತಡವಾಗಿ ಯಾಕೆ ಬಂತು ಅಂದರೆ ಪ್ರಾಯಶಃ ಈ ವರ್ಷದಿಂದ ಪ್ರಾರಂಭ ಆಗಿ ಇನ್ನು ಮುಂದೆ ಪ್ರತಿ ವರ್ಷ ಇಲ್ಲಿ ಬಂದು ಕಾರ್ಯಕ್ರಮ ನಡಿಬೇಕು ಅಂತ ಬಹಳ ತಡವಾಗಿ ಕಾರ್ಯಕ್ರಮವನ್ನು ಮುಖ್ಯ ಪ್ರಾಣ ಪ್ರಾರಂಭ ಮಾಡಿದ್ದಾನೆ. ಹಾಗಾಗಿ ಪ್ರಸನ್ನ ತೀರ್ಥರ ಈ ಒಂದು ದೇವರ ನಾಮವನ್ನು ಅರ್ಪಣೆ ಮಾಡಿ ಇದಾದ ಮೇಲೆ ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡಿ. ಬ್ರಹ್ಮಾಂತ ಗುರುವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಸಂತು ಮೇ ಜನ್ಮ ಜನ್ಮನಿ. ಜನುಮ ಜನುಮದಲ್ಲಿ ಎನಗಿರಲಿ ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ಮಾತರೀಶ್ವನಿ ಪ್ರೀತನಾಗೆ
ಸುಲಭದಿ ಒಲಿಯುವನು ಮಾತರೀಶ್ವನಿ ಪ್ರೀತನಾಗೆ ಅಜ ತಾತನು ಸುಲಭದಿ ಒಲಿಯುವನು ಕೋತಿಯ ರೂಪದಿ ಭೂತಳದಲ್ಲಿ ಬಲು ಕೋತಿಯ ರೂಪದಿ ಭೂತಳದಲ್ಲಿ ಬಲು ಖ್ಯಾತಿ ಪಡೆದ ರಾಮ ದೂತನ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ ಶುದ್ಧ ದ್ವಿಜಾಕುಲದಿ ಹರನ ಬಕುತಾಜರ ಸಂದನ ಕಾಯವ ಹರಿದು ಮುರಿದು ಬಲು ಸುಲಭದಲ್ಲಿ ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ ಕುರುಕುಲಪತಿ ಬಲ ಭೀಮನ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ ಶುದ್ಧ ದ್ವಿಜಾಕುಲದಿ ಉದ್ಭವಿಸುದ ನೀರುದ್ಧನಿಗನು ಮತವಾಗಿರುವ ಸಿದ್ಧಾಂತದ ಪದ್ಧತಿಯನ್ನು ತೋರಿದ ಸಿದ್ಧಾಂತದ ಪದ್ಧತಿಯನ್ನು ತೋರಿದ ಮಧ್ವಮತದ ತತ್ವದಲ್ಲಿ ಪ್ರಸನ್ನತೆ ಮಧ್ವಮತದ ತತ್ವದಲ್ಲಿ ಪ್ರಸನ್ನತೆ ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ ಎನಗಿರಲಿ ಯಮಗಿರಲಿ ವರಗಿರಿಯಿಂದ ತಿಮ್ಮಯ್ಯ ಬಂದ ಸಿಂಹಗಿರಿಯಿಂದ ನರಸಿಂಹ ಬಂದ ಹಸ್ತಗಿರಿಯಿಂದ ವರದರಾಜ ಬಂದ ಯದುಗಿರಿಯಿಂದ ನಾರಾಯಣ ಬಂದ ಪುರುಷೋತ್ತಮದಿಂದ ಜಗನ್ನಾಥ ಬಂದ ಪಾಂಡುರಂಗ ಎನ್ನ ಮನ್ನಿಸಿ ಮನೆಗೆ ಪುರಂದರ ವಿಠಲರಾಯ ಬಂದ ವಿಠಲರಾಯ ಬಂದ ವಿಠಲರಾಯ ಬಂದ ಇಂದು ನಾನೇನ ಸುಕೃತವ ಮಾಡಿದೆನೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ ಇಂದು ನಾನೇನ ಸುಕೃತವ ಮಾಡಿದೆನೋ ಪುಣ್ಯವನು ಮಾಡಿದೆನೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ
ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದೆನೋ, ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ. ಸುದರ್ಶನ ಎಡಗೈಲಿ ಶಂಖ, 14 ಲೋಕ ತನ್ನುದರದಲ್ಲಿಟ್ಟು, ಗರುಡನ ಏರಿ ಮೂರ್ಜಗವ ಮೋಹಿಸುವ ಪುರಂದರ ವಿಠಲ ವೆಂಕಟ ಬಂದ ಮನೆಗೆ. ವೆಂಕಟ ಬಂದ ಮನೆಗೆ. ವೆಂಕಟ ಬಂದ ಮನೆಗೆ. ಜ್ಞಾನ ಗುರು ಮಧ್ವಮುನಿ ಮಾನಸ ಹಂಸನ ಕಂಡೇ. ಜ್ಞಾನ ಗುರು ಮಧ್ವಮುನಿ. ನೋಡ್ರಿ ನಮ್ಮ ಭಾಗ್ಯ, ಜ್ಞಾನಗುರು ಮಧ್ವಮುನಿ ಅಂದ ತಕ್ಷಣ ಆಚಾರ್ಯರ ಪೀಠದಲ್ಲಿ ಕೂತ ಮಹಾನುಭಾವರು ಬಂದು ಸ್ಮರಣೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಹೃದಯದಲ್ಲಿ ಇದ್ದ ಶ್ರೀನಿವಾಸ ಬಂದು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಜ್ಞಾನ ಗುರು ಮಧ್ವಮುನಿ ಮಾನಸ ಹಂಸನ ಕಂಡೇ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಜ್ಞಾನ ಗುರು ಮಧ್ವಮುನಿ ಮಾನಸ ಹಂಸನ ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಗರುಡ ಶೇಷಗಿರಿಜ ರಮಣ ಸುರವರರೆಲ್ಲ. ಗರುಡ ಶೇಷಗಿರಿಜ ರಮಣ ಸುರವರರೆಲ್ಲ. ನಿರುತ ಸೇವಿಸುವ ಪಾದ ಸರಸೀಜ ಯುಗಳವ ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ರಮಾದೇವಿ ಬಣ್ಣಿಸುತ್ತಲಿ. ಮಾನಿನಿ ರಮಾದೇವಿ ಬಣ್ಣಿಸುತ್ತಲಿ. ದಾನವಂತಕನ ಪಾದ ಜಾನುಜಂಗೆಗಳನ್ನು ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಕುಕ್ಷಿಯೊಳಗಿರೇಳು ಜಗವ ರಕ್ಷಿಸುವನ. ಕುಕ್ಷಿಯೊಳಗಿರೇಳು ಜಗವ ರಕ್ಷಿಸುವನ. ಪಕ್ಷಿಯ ಮೇಲೆ ಬರುವ ಲಕ್ಷ್ಮಿಯ ರಮಣನ ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ವಾಸವಾಗರ್ಜುನನ ರಥದ ಮುಂದೆ ನಿಲ್ಲುವನ. ವಾಸವಾಗರ್ಜುನನ ರಥದ ಮುಂದೆ ನಿಲ್ಲುವನ. ಯೇಸು ಮಮತೆಯಿಂದ ಹರಿಯ ಕುಣಿಸುವ ಹಸ್ತಗಳನ್ನು ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಶ್ರೀನಿವಾಸನ. ಪರಮಾತ್ಮನ ಗುಣಗಳನ್ನು ವರ್ಣಿಸುತ್ತಲೀ. ಸಿರಿದೇವಿ ಇರುವ ವಕ್ಷಸ್ಥಳವನ್ನೇ ಕಣ್ಣಾರೆ
ಬಾರೆ ಕಂಡಿ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡಿ ಶ್ರೀನಿವಾಸನ ಮಂದ ಗಮನೆ ಗೋಪಿ ಕಂದ ಬಾರೆಂದೆತ್ತಲು ಮಂದ ಗಮನೆ ಗೋಪಿ ಕಂದ ಬಾರೆಂದೆತ್ತಲು ಮಂದಹಾಸದಿಂದ ನಗುವ ಸುಂದರವದನನ್ನ ಕಂಡಿ ಮಂಡುಕಾರಿ ಪರ್ವತದಲ್ಲಿ ನೆಲೆಯಾಗಿಪ್ಪವನ ಮಂಡುಕಾರಿ ಪರ್ವತದಲ್ಲಿ ನೆಲೆಯಾಗಿಪ್ಪವನ ಪುಂಡರೀಕಾಕ್ಷ ಶ್ರೀ ವೆಂಕಟ ವಿಠಲನ್ನ ಕಂಡಿ ಶೇಷಗಿರಿ ಗೋರೆ ನಮ್ಮ ಶ್ರೀನಿವಾಸನ ಕಂಡಿ ಶ್ರೀನಿವಾಸನ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಜ್ಞಾನ ಗುರು ಮಧ್ವಮುನಿ ಮಾನಸ ಹಂಸನ ಕಂಡಿ ಶೇಷಗಿರಿ ಗೋರೆ ನಮ್ಮ ಶ್ರೀನಿವಾಸನ ಕಂಡಿ ಶ್ರೀನಿವಾಸನ ಕಂಡಿ ವೆಂಕಟೇಶನ ಕಂಡಿ ಇಂದಿರೇಶನ ಧ್ಯಾನವ ಕೃತಯುಗದಿ ಯಜನ ಯಜ್ಞವ ತ್ರೇತಾಯುಗದಿ ಧ್ಯಾನವ ಕೃತಯುಗದಿ ಯಜನ ಯಜ್ಞವ ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ ಧ್ಯಾನವ ಕೃತಯುಗದಿ ಯಜನ ಯಜ್ಞವ ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆ ದ್ವಾಪರ ಯುಗದಿ ಮಾಡಿದ ಮಾನವರಿಗೆಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಲ್ಲಿ ಗಾನದಲ್ಲಿ ಕೇಶವ ಕೇಶವ ಕೇಶವಾಯನುವರಿಗೆ ಕೈಗೊಡುವ ನಮ್ಮ ರಂಗ ವಿಠಲ ನಮ್ಮ ರಂಗ ವಿಠಲ ವಿಠಲ ರಂಗ ವಿಠಲ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ದೇವ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ದೇವ ನಿನ್ನದೇ ಸಕಲ ಸಂಪತ್ತು ಅಂತ ಏನು ವಿಜಯದಾಸರು ಪ್ರಾರ್ಥನೆ ಮಾಡಿದ್ದಾರೆ ಅವರ ಪ್ರಾರ್ಥನೆಯಂತೆ ನಮಗೆ ಇದ್ದ ಕಾಲದಲ್ಲಿ ಯಥಾಶಕ್ತಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಇಂಥ ಒಂದು ದಿವ್ಯ ಸ್ಥಳದಲ್ಲಿ ಕೂತು ಪರಮಾತ್ಮನ ಸ್ಮರಣೆ ಮಾಡಿದ್ದೇವೆಂದರೆ ಅದು ನಮ್ಮ ಪ್ರಯತ್ನ ಅಲ್ಲ, ನಮ್ಮ ಹಿರಿಯರು ಆ ಗೋಪಾಲಕೃಷ್ಣ ದೇವರ ಸೇವೆ ಮಾಡಿದ ಫಲ ನಮ್ಮನ್ನು ಇಂಥ ಸದ್ಭಕ್ತರ ಮಧ್ಯೆ ಕೂಡಿಸಿ ಇಂಥ ಸೇವೆಯನ್ನು ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಇವತ್ತು ನಮ್ಮ ಭಾಗ್ಯ ಏನು ಅಂದರೆ, ನಾನು ಹೇಳಿದೆ ನನ್ನ ಹಾಡಿಗೆ ಕಮ್ಮಿ ಸಮಯ ಸಿಕ್ತು ಅಂತ ನನಗೆ ಏನು ಬೇಜಾರು ಇಲ್ಲವೇ ಇಲ್ಲ. ಕಾರಣ ಪ್ರಯಾಗಕ್ಕೆ ಹೋಗಿ ತ್ರಿವೇಣಿ ಸಂಗಮ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ
ಗುರುಗಳು ಆ ಪ್ರಯಾಗದಿಂದ ತ್ರಿವೇಣಿ ಸಂಗಮವನ್ನೇ ಇಲ್ಲಿ ಕರ್ಕೊಂಬಂದು ಸಂಪೂರ್ಣ ದಿನ ನಮ್ಮ ಜೊತೆ ಇದ್ದು ನಮಗೆ ಆ ಪುಣ್ಯವನ್ನು ಕೊಟ್ಟಿದ್ದಾರೆ. ಮತ್ತು ಕ್ಷೇತ್ರದಲ್ಲಿ ಕೂಡ ವಿಶೇಷವಾಗಿ ಇವತ್ತು ತ್ರಿವೇಣಿ ಸ್ನಾನ ಆಗಿದೆ. ಉಭಯ ಶ್ರೀಪಾದಂಗಳು ನಮ್ಮ ಕಣ್ಣಿಗೆ ಕಾಣುತ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ನಮ್ಮ ಹಿಂದೆ ಕೂತು ಗುರುರಾಜರು ಆ ಸರಸ್ವತಿ ಯಾವ ರೀತಿ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಪ್ರಯಾಗದಲ್ಲಿ, ಆ ರೀತಿ ಗಂಗಾ ಯಮುನದಂತೆ ನಮ್ಮ ಉಭಯ ಶ್ರೀಪಾದಂಗಳು ಇದ್ದರೂ ರಾಯರು ಸರಸ್ವತಿಯ ರೂಪದಲ್ಲಿ ಗುಪ್ತಗಾಮಿನಿಯಾಗಿ ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಇವಾಗ ಭಾವಿಸ್ತಾ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ಅನಂತ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾ ನಮ್ಮ ಮೇಲೆ ಅತ್ಯಂತ ಅನುಗ್ರಹ ಮಾಡಿ ಅವರ ಆನ್ನಿಕವನ್ನು ಮುಗಿಸಿ ಇಲ್ಲಿ ಬಂದು ಕೂತು ನಮ್ಮ ದೇವರ ನಾಮವನ್ನು ಶ್ರವಣ ಮಾಡಿದ್ದಕ್ಕೆ ಅವರಿಗೆ ಅನಂತ ಅನಂತ ಪ್ರಣಾಮಗಳನ್ನ ತಿಳಿಸ್ತಾ ಅತ್ಯಂತ ಅಭಿಮಾನದಿಂದ ನಮ್ಮನ್ನು ನೋಡ್ರಿ, ನಾವು ಪ್ರಕೃತ ಇರೋದು ಬೆಂಗಳೂರಿನಲ್ಲಿ, ಆದರೂ ನಾವು ಮೈಸೂರವರಾಗಿದ್ದೇವೆ. ಕಾರಣ ಸೋಸಲೆ ಅನ್ನೋದು ಮೈಸೂರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅಲ್ಲಿಂದ ನಮ್ಮನ್ನು ಕರೆಸಿ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ, ಗುರುರಾಜರ ಸನ್ನಿಧಾನದಲ್ಲಿ ಈ ಒಂದು ಭಗವನ್ನಾಮ ಸಂಕೀರ್ತನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪರಿಮಳಾಚಾರ್ಯರಿಗೂ ವಿಶೇಷವಾಗಿ ನಮ್ಮ ಅಭಿನಂದನಾಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ, ನೋಡ್ರಿ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಅಪ್ಪಣ್ಣಾಚಾರ್ಯರು, ಇನ್ನೊಬ್ಬರು ಪರಿಮಳಾಚಾರ್ಯರು. ರಾಗ ತಿರುಪತಿ ತಿಮ್ಮಪ್ಪ, ಅಪ್ಪ ಅಣ್ಣ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಹೊಂದುಶ್ಚ ಸಖಾ ತ್ವಮೇವ ಅಂತ ಏನು ಹೇಳ್ತೀವಿ, ಹಾಗೆ ಅಪ್ಪನೂ ಅವನೇ ಅಣ್ಣನೂ ಅವನೇ. ಹಾಗಾಗಿ ಅಪ್ಪಣ್ಣಾಚಾರ್ಯರು. ಇನ್ನು ಮಂತ್ರಾಲಯ ಪ್ರಭುಗಳು ಅವರ ನಾಮಧೇಯರಾದ ಪರಿಮಳಾಚಾರ್ಯರು, ಇವರ ಉಭಯ ಶ್ರೀಪಾದಂಗಳವರು, ಉಭಯ ದಿವ್ಯ ಸನ್ನಿಧಾನ ಹನುಮಪ್ಪ ಹಾಗೂ ರಾಗಪ್ಪ, ಮತ್ತು ಉಭಯ ದ್ವಿಜರು ನಮ್ಮ ಅಪ್ಪಣ್ಣಾಚಾರ್ಯರು ಪರಿಮಳಾಚಾರ್ಯರ ವಿಶೇಷ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಏನು ಈ ಉಭಯ ಕಲಾವಿದರ ಮಧ್ಯದಲ್ಲಿ ನಮ್ಮನ್ನು ಕೂಡಿಸಿ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾನೆ. ಈ ಸೇವೆ ಶಾಶ್ವತವಾಗಿ ನಮಗೆ ಲಭ್ಯವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಿ ಶ್ರೀಕೃಷ್ಣಾರ್ಪಣವನ್ನು ಹಾಡಿ. ಮತ್ಪ್ರೇರಕೇಣ ಹರಿಣಾ ಯಾ ಪೂಜಾ ಸ್ವಸ್ಯ ಕಾರ್ಯತಃ ವಾಗ್ಯಜ್ಞರೂಪಾ ಲಕ್ಷ್ಮೀಶ ದಯಾ ಪ್ರೀಣಾತು ಕೇಶವ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿತಂ ಯಸ್ಯ ವಿಶ್ವಂ ಸದಾ ಜಾಜಿತಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ದೇವತಾಮಂಡಲ ಅಖಂಡಮಂಡಲಂ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನದವ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಕನಕ ವೃಷ್ಟಿಯ ಹರಿಯುತ ಬಾರೆ ಅನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತದಿ ಹೊಳೆಯುವ ಪುತ್ತಳಿ ಗೊಂಬೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಮಂಗಳವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ. ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಪಾಡಿದ ದಿನವೇ ಶುಭ ದಿನವು. ಇಂದು ಪುರಂದರ ವಿಠ್ಠಲರಾಯನ ಪಾಡಿದ ದಿನವೇ ಶುಭ ದಿನವು. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ.
ಶುಭವಿದು ಪುರಂದರ ವಿಠ್ಠಲರಾಯಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯಲಸನ್ ಮಂತ್ರಾಲಯ ಕೆ ಪುರೇ ನವೇಂದ್ರೋ ಫಲನೀಲ ಭವ್ಯಕರಸತ್ ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತೀರ ಕುರ್ಯಾದ್ರುವಂ ಮಂಗಳಂ ಕುರ್ಯಾದ್ರುವಂ ಮಂಗಳಂ ಕುರ್ಯಾದ್ರುವಂ ಮಂಗಳಂ 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 ಶ್ರೀಕೃಷ್ಣಾರ್ಪಣಂ ಅಸ್ತು ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಪ್ರಹ್ಲಾದರಾಜ ವರದ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಹರೇ ಶ್ರೀನಿವಾಸ. ಸಮೀರಾಚಾರ್ಯರಿಗೆ ವಿಶೇಷವಾಗಿರ್ತಕ್ಕಂಥ ದಾಸವಾಣಿ ಕಾರ್ಯಕ್ರಮ ಅಂತ ಪಾಪ ಕರೆದಿದ್ದು, ಆದರೆ ಇವತ್ತು ಕಾರ್ಯಕ್ರಮದ ಒತ್ತಡ ಆಗಿತ್ತು ಸ್ವಾಮಿ. ಮಧ್ಯಾಹ್ನದಿಂದ ಏನು ಒಂದು ನಿಮಿಷ ಸ್ಟೇಜ್ ಮೇಲೆ ನಾವು ಇದು ಮಾಡ್ಲಿಕ್ಕಿಲ್ಲ, ಯಾರ್ದು ನಿರಾಕರಣೆ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಯಾರು ಸಂಕಲ್ಪ ಮಾಡಿ ಅವ್ರನ್ನ ಇದು ಮಾಡಿ ಕಳಿಸಿರ್ತಾರ. ಆದ ಕಾರಣ ಆ ಒಂದು ಕಾರ್ಯಕ್ರಮದ ಓಘದಲ್ಲಿ ನಿಮಗೆ ಸಮಯ ಕೊಡೋದು ಇದಾಯಿತು. ಆ ವಿಷಯದಲ್ಲಿ ನಾವು ಎರಡೂ ಸಮಿತಿ ಪರವಾಗಿ ನಿಮ್ಮನ್ನು ಇದು ಕೇಳ್ತೇವೆ. ಮುಂದೆ ವಿಶೇಷವಾಗಿ ರಾಯರು ಯಾವ ಒತ್ತಡದ ಕಾರ್ಯಕ್ರಮ ಇಲ್ಲದೆ ದಿವಸ ನಿಮಗೆ ಕಾರ್ಯಕ್ರಮ ಕೊಟ್ಟು ಕನಿಷ್ಠ 3 ತಾಸಾದರೂ ನಿಮ್ಮಿಂದ ರಾಯರ ಸೇವೆ ಸ್ವೀಕಾರ ಮಾಡಲಿ ಅಂತ ನಾನು ಮಾತು ಕೊಡ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ನಿಮಗೂ ನಿಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ವಿಜಯಕುಮಾರ್ ಅವರಿಗೂ ರಾಘವೇಂದ್ರ ಅವರಿಗೂ ಕೂಡ ಗುರುರಾಜರ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇವೆ. ಹರೇ ಶ್ರೀನಿವಾಸ. ಸ್ವಾಮಿ ಮಂತ್ರ ಅಷ್ಟು ಕೊಡ್ಬೇಕು. ಕ್ಷಮಿಸ್ಬೇಕು.